ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ದೀರಿ? ನಾವಂತರೂ ಆರಾಮಾಗಿದ್ದೀವಿ. ನೀವು ಕೂಡ ಆರಾಮಿದ್ದೀರಿ ಅನ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಲಾಗಲ್ಲಿ ನಾನು ಒಂದು ಚಿಕ್ಕ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಗುಜರಾತಿನ ದಮನ್ನಲ್ಲಿ ಬರುವ ಜಂಪರ್ ಬೀಚ್ನ ಒಂದು ಚಿಕ್ಕ ವಿಡಿಯೋ. ಜಂಪರ್ ಬೀಚ್ಗೆ ಹೋಗುವ ಹಾದಿಯಲ್ಲಿರುವ ವಿಡಿಯೋ. ಈವ್ನಿಂಗ್ ಟೈಮಲ್ಲಿ ಈ ತರ ವ್ಯೂ ಇದ್ರೆ ಕೂತ್ಕೊಳ್ಳೋಕು ಚಂದರಿ. ಈವ್ನಿಂಗ್ ಟೈಮಲ್ಲೇ ಜಾಸ್ತಿ ಜನ ಬರೋದು. ಟೂರಿಸ್ಟ್ ಎಲ್ಲ ಬರ್ತಾರ ರೆಗ್ಯುಲರ್ ಆಗಿ. ಇಲ್ಲಿ ನೋಡ್ಬೋದು ವ್ಯೂ ಎಲ್ಲ ಎಷ್ಟು ಚಂದ ಅದ. ಹಾಗೆ ನನ್ನ ಮಗಳಿಗೂ ಸ್ವಲ್ಪ ಹೊತ್ತು ವಾಕಿಂಗ್ ಆಗ್ತದಂತ ಹೇಳಿ ಕರ್ಕೊಂಡು ಹೋಗಿದ್ವಿ. ಇಲ್ಲಿ ಅವಳಿಗೆ ಉಸುಕ್ನಾಗ ಆಡೋದಂದ್ರ ಬಾಳ ಇಷ್ಟ ರೀ. ಅದ್ರಲ್ಲೂ ಇದು ಬ್ಲ್ಯಾಕ್ ಸ್ಯಾಂಡ್ ಇತ್ತು, ಕರಿ ಉಸುಕ್ ಇತ್ರಿ, ಕಪ್ಪು ಉಸುಕು. ಏನು ಗೊತ್ತಿಲ್ಲ ಫ್ರೆಂಡ್ಸ್, ಈ ಕಡೆ 3 ಬೀಚ್ ಅದಾವ್ರಿ. 3 ಬೀಚ್ ಅಲ್ಲೂ ಬ್ಲ್ಯಾಕ್ ಸ್ಯಾಂಡೇ ಅದ, ಅಂದ್ರ ಕಪ್ಪು ಉಸುಕೆ ಅದ. ಬೀಚ್ ದಂಡೆ ಕೆಲವೊಂದ್ ಕಡೆ ಗೋಲ್ಡನ್ ಬ್ರೌನ್ ಇರ್ತದಲ್ರಿ ಕಲರ್, ಅದು ಉಸುಕು ಆ ತರ ಇಲ್ಲಿ ಕಾಣಲ್ಲ. ಬ್ಲ್ಯಾಕ್ ಸಾಲ್ಟ್ ಏನೋ ನೋಡ್ಬೋದು. ಇವ್ ನೋಡ್ತಿದ್ರೆ ಭಯ ಅನ್ಸ್ಲತ್ತಿತ್ರಿ. ಹವಾ ಹಾಕ್ಬಿಟ್ಟು ಒಂದ್ ರೌಂಡ್ ನೀರೊಳಗ ಕರ್ಕೊಂಡ್ ಹೋಗಿ ಬರ್ತಾರ. ಇದ್ರ ಮೇಲೆ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ನಾವು. ಸ್ವಲ್ಪ ಹೊತ್ತು ನೀರಲ್ಲಿ ನಡು ಕರ್ಕೊಂಡು ಹೋಗ್ತಾರಿ. ನೋಡ್ಬೋದು ಎಷ್ಟೊಂದು ಬೋಟ್ಸ್ ಅದಾವಲ್ಲ. ಆ ಬೋಟ್ಸ್ ಅಲ್ಲಿ ಬಂದಂತ ಟೂರಿಸ್ಟರು ಹಾಗೆ ಇಲ್ಲಿ ಲೋಕಲ್ ಜನ ಕೂಡ ಒಂದ್ ಸ್ವಲ್ಪ ಹೋಗಿ ಎಂಜಾಯ್ ಮಾಡ್ತಾರಿ. ನಡು ಹೋಗಿ ಬರ್ತಾರ. ಅದು ದೊಡ್ಡ ಹಡಗೇನ್ರಿ, ತುಂಬಾ ದಿನ ಆಯ್ತೇನೋ ಅವ್ರು ಒಳಗಡೆ ಹೋಗಿ, ಇವಾಗ ಬರ್ತಾ ಇತ್ತು. ಅದಕ್ಕೆ ಸಣ್ಣ ಕ್ಲಿಪ್ ತಗೊಂಡ್ವಿ. ಇವಾಗ ಮೀನುಗಾರರು ಇರ್ತಾರಲ್ರಿ, ಆ ತರ ಬೋಟ್ಗಳಲ್ಲಿ ತಿಂಗಳಾನುಗಟ್ಲೆ ಒಳಗಡೆ ಹೋಗಿ ಫಿಶ್ ಎಲ್ಲ ಹಿಡ್ಕೊಂಡ್ ಬರ್ತಾರಂತ್ರಿ. ಇನ್ನ ಇದು ಚಿಕ್ಕ ಬೋಟು, ಇದಕ್ಕಿಂತ ದೊಡ್ಡ ದೊಡ್ಡ ಬೋಟ್ಗಳೆಲ್ಲ ಅದಾವ ಇಲ್ಲಿ. ಮೀನುಗಾರರ ಕೆಲ್ಸ ನೆನ್ಸ್ಕೊಂಡ್ರೆ ಭಯ ಆಗ್ತದ್ರಿ. ಯಾಕಂದ್ರ ಈ ತರ ತಿಂಗಳಾನುಗಟ್ಲೆ ಹೋಗ್ಬೇಕಲ್ರಿ ನೀರೊಳಗ. ನಾವಾದ್ರ ಒಂದ್ ಕ್ಷಣ ಬಂದ್ ನಿಂತ್ ನೋಡ್ಕೊಂಡು ಕತ್ಲ ಆಗ್ತಿದ್ದಂಗೆ ಹೋಗ್ಬಿಡ್ತೀವಿ. ಇದ್ರ ಸಮೀಪ ಸಹ ಬರಲ್ರಿ, ನೀರಿನ ಸಮೀಪ ಸಹ. ಅವರು ರಾತ್ರಿ ಹಗಲ ಎಲ್ಲಾನು ಅಲ್ಲೇ ಬೋಟ್ ಒಳಗೆ ಜೀವನ ಮಾಡ್ಬೇಕಲ್ರಿ, ಫಿಶ್ ಹಿಡ್ಕೊಂಡ್ ಬರೋವರೆಗೂ. ಒಂಥರ ಅವ್ರದ್ದು ಕೇಳಿದ್ರೆ ಭಯ ಅನ್ಸ್ಬಿಡ್ತದ್ರಿ ಲೈಫ್. ನೀರೊಳಗ ಹೋಗುವಾಗ ಪ್ರತಿಯೊಬ್ಬರಿಗೂ ಈ ತರ ಜಾಕೆಟ್ಗಳದಾವ್ರಿ, ಅದನ್ನ ಹಾಕೊಂಡೆ ಹೋಗ್ಬೇಕು. ಈ ತರ ಎಲ್ಲ ಅದಾವ. ಇದ್ರೊಳಗ್ ಕೂತ್ಕೊಂಡು ನಾವು ನೀರ್ ಒಳಗ ಹೋಗ್ಬೋದು. ಎಂಜಾಯ್ ಮಾಡೋಗೋಸ್ಕರ ಇರೋದ್ರಿ ಇವೆಲ್ಲ. ನೀರಂದ್ರೆ ಯಾರಿಗ್ ಭಯ ಅನ್ಸಲ್ಲ, ಅವರೆಲ್ಲ ಹೋಗ್ಬೋದು. ತುಂಬಾ ಜನ ಎಂಜಾಯ್ ಮಾಡ್ಲತ್ತಿದ್ರು. ನಮಗಂತ್ರು ನೀರಂದ್ರೆ ತುಂಬಾ ಭಯ ರೀ. ಅದ್ರಲ್ಲೂ ನನ್ ಮಗಳು ಕೂಡ ಇದ್ರು ಅಲ್ಲ, ಹಾಗಾಗಿ ನಾವ್ ಹೋಗ್ಲಿಲ್ಲ. ನನ್ ಹಸ್ಬೆಂಡ್ ಹೋಗೋಣ ಬಾ ಅಂದ್ರು, ಬಟ್ ನಾವು ಹೋಗ್ಲಿಲ್ರಿ. ಬಿಕಾಸ್ ನನ್ ಮಗಳು ಸಣ್ಣಕ್ಕೆದಾಳ ಅಂತ ಹೇಳಿ. ಇಲ್ಲಿ ಹೋಗೋಕ್ ಅದು ತೇಲಾಕತ್ತಿತ್ರಿ, ಏನಂತಾರ ಗೊತ್ತಿಲ್ಲ. ಅದು ನೀರೊಳಗ ಹೋಗೋ ಹಾದಿ ಅದಲ್ರಿ. ಅದು ನೋಡಿದ್ರೇನೆ ಭಯ ಅನ್ಸ್ಲತ್ತದ್ರಿ. ಅದು ಮೆಲ್ಲಕ್ ಹೋಗೋದು, ಕೆಳಗ್ ಬರೋದು ಮಾಡ್ಲತ್ತಿತ್ತು. ಅದಕ್ಕೋಸ್ಕರ ನೀರಿಂದ ನಾವು ಸ್ವಲ್ಪ ದೂರನೇ ನಿಂತ್ಕೊಂಡಿದ್ವಿ. ನಮ್ ಹಸ್ಬೆಂಡ್ ಹೋಗ್ ಬಂದಾರಿ ಕೆಲವೊಂದ್ಸಲ. ಅವರು ಬೋಟ್ ಒಳಗೆಲ್ಲ ಹೋಗ್ ಬಂದಾರ. ನಾವು ಇನ್ನು ಚಾನೆಲ್ ಓಪನ್ ಮಾಡಿದಿಲ್ಲ, ಮೊದ್ಲೇ ಅವರು ಹೋಗ್ ಬಂದಾರ. ಟೂರಿಸ್ಟ್ ಎಲ್ಲ ಬರ್ತಾರಲ್ರಿ, ಅವರೆಲ್ಲ ಒಂದ್ ರೌಂಡ್ ಹೋಗ್ ಬರ್ತಾರ. ಯಾಕಂದ್ರ ಇದು ಏನ್ ನೋಡ್ತಾ ಇದ್ವಿ, ಇದು ನದಿ ಐತ್ರಿ, ಗಂಗಾ ನದಿ. ಗಂಗಾ ನದಿ ಬಂದು ಅರಬ್ಬಿ ಸಮುದ್ರಕ್ಕ ಜಾಯಿನ್ ಆಗ್ಯದ ಇಲ್ಲಿ. ಹಾಗಾಗಿ ನದಿ ಹತ್ತದಲ್ಲ, ನೀರು ಅಷ್ಟೊಂದು ಪ್ರವಾಹ ಉಕ್ಕಿ ಬರಲ್ಲ. ಅದಕ್ಕೋಸ್ಕರ ಇಲ್ಲಿ ಟ್ರಾವೆಲ್ ಮಾಡ್ಬೋದು ಬೋಟ್ ಒಳಗ. ಸ್ವಲ್ಪ ಹೊತ್ತು ಸುತ್ತಾಡಿಸ್ತಾರ ನೀರಿನೊಳಗೆ.
ಅವರು ಎಂಜಾಯ್ ಮಾಡೋದ್ನೆಲ್ಲ ನಾವು ನೋಡ್ತಾ ಇದ್ವಿ. ನೋಡ್ಬೋದು ಸಣ್ಣ ಸಣ್ಣ ಬೋಟ್ಗಳೆಲ್ಲ ಇದ್ದು ತುಂಬಾ ಖುಷಿ ಪಡ್ತಿದ್ರಿ ಅವರು ನಡು ಹೋಗಿ ಬರುವಾಗ. ಫ್ಯಾಮಿಲಿ ಎಲ್ಲ ಬರ್ತಾರ, ಫ್ಯಾಮಿಲಿ ಟ್ರಿಪ್ ಎಲ್ಲ. ಫ್ಯಾಮಿಲಿದವರು ಆರಾಮಾಗಿ ಹೋಗ್ಬೋದು. ಅವ್ರಿಗೆ ಇಂತಿಷ್ಟ ಅಂತ ಹೇಳಿ ರೇಟ್ ಇರ್ತದ. 100 rupees ಏನೋ ಅನ್ನತ್ತಿದ್ರು ಒಬ್ರಿಗೆ. ಈ ತರ ಗಾಡಿ ಎಲ್ಲ ಸಿಗ್ತಾವ್ರಿ ಸಣ್ಣದು. ಅವು ಸಿಕ್ನಾಗ ಆರಾಮಾಗಿ ಡ್ರೈವ್ ಮಾಡುವಂತದ್ದು. 100 ರೂಪಾಯಿ ಒಬ್ರಿಗೆ ನಾವು ಕೇಳಿದ್ವಿ. ಇದು ಏನ್ ನೋಡ್ತಾ ಇದ್ದೀರಾ ಜಂಪರ್ ಬೀಚ್ ಅಂತ ಹೇಳ್ಬಿಟ್ಟು. ಈ ತರ ಎಲ್ಲ ಕುದುರೆ ಗಾಡಿಗಳು ಹಾಗೆ ಚಿಕ್ಕ ಚಿಕ್ಕ ಗಾಡಿಗಳೆಲ್ಲ ಇದ್ದು ಒಬ್ಬೊಬ್ರಿಗೆ 100 ರೂಪಾಯಿ ಅಂತ್ರಿ. ಸ್ವಲ್ಪ ಹೊತ್ತು ಡ್ರೈವಿಂಗ್ ಮಾಡಿ ಖುಷಿ ಪಡ್ತಾರ. ಇಲ್ಲಿ ಸ್ಯಾಂಡ್ ಒಳಗ ಅವು ಆರಾಮಾಗಿ ಓಡಾಡ್ತಾವ. ಹಾಗೆ ಒಂಟೆಗಳೆಲ್ಲ ಇದ್ದು ಕುದುರೆಗಳು, ಒಂಟೆಗಳು, ಕುದುರೆ ಗಾಡಿಗಳು ನೋಡ್ಬೋದು. ಒಂಟೆನೂ ಇತ್ತು. ಇದೆಲ್ಲ ನೋಡ್ತಿದ್ರ ಒಂಥರ ಅನ್ಸ್ಲತ್ತಿತ್ರಿ. ಅಂದ್ರೆ ಬಡವರ ಹೊಟ್ಟೆನು ಆರಾಮಾಗಿ ತುಂಬತದ್ರಿ. ಈ ತರ ಎಲ್ಲ ಮಾಡ್ಕೊಂಡು ಅವರು ಬಿಸ್ನೆಸ್ ಮಾಡಿ ದುಡ್ಡು ಗಳಿಸ್ತಾರ. ಹಾಗೆ ನಮ್ ಹೋದಂತವ್ರಿಗೆ ಮನ್ಸಿಗೆ ಖುಷಿನೂ ಆಗ್ತದಲ್ರಿ ಇದೆಲ್ಲ ಎಂಜಾಯ್ ಮಾಡೋದ್ರಿಂದ. ಇದು ಜಂಪರ್ ಬೀಚ್ ನೋಡ್ಬೋದು, ನೀರು ಒಳಗಡೆ ಹೋಗಿದ್ದು. ಇದ್ರಲ್ಲ ಫ್ರೆಂಡ್ಸ್, ಈ ಚಿಕ್ಕ ವಿಡಿಯೋ ನಿಮ್ಗೆ ಇಷ್ಟ ಆದ್ರ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ